ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಎದ್ದಿರುವಂತಹ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಉಸ್ತುವಾರಿಗಳಾದಂಥ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. ಎರಡನೇ ಮ್ಯಾರಥಾನ್ ಮೀಟಿಂಗ್ಸ್ ನಡೀತಾ ಇದೆ. ಇಂದು ಸಹ ಶಾಸಕರ ಜೊತೆ ಸುರ್ಜೇವಾಲಾ ಪ್ರತ್ಯೇಕವಾದಂತಹ ಚರ್ಚೆ ಇಟ್ಕೊಂಡಿದ್ದಾರೆ. ಕೈ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಲಿರುವಂತಹ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಕೆಪಿಸಿಸಿ ಕಚೇರಿಯಲ್ಲಿ ಎಂಎಲ್ಎಗಳ ಜೊತೆ 1-to-1 ಸಭೆ ಇಟ್ಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಆಗಬೇಕಿರುವ ಕೆಲಸಗಳ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಗೂ ತಯಾರಿ ನಡೆಸುವ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈವರೆಗೂ 20 ಶಾಸಕರ ಜೊತೆ ಚರ್ಚೆ ಮಾಡಿರುವಂತಹ ಸುರ್ಜೇವಾಲಾ ನಾಳೆಯೂ ಕೂಡ ಕೆಲವರ ಜೊತೆ ಚರ್ಚಿಸಿ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಇಂದು ಸಹ ಶಾಸಕರ ಜೊತೆಯ 1-to-1 ಪ್ರತ್ಯೇಕ ಚರ್ಚೆ ಮುಂದುವರಿತಾ ಇದೆ. ಸುರ್ಜೇವಾಲಾ ಅವರ ಜೊತೆ ಕೈ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ಕೆಪಿಸಿಸಿ ಕಚೇರಿಯಲ್ಲಿ ಎಂಎಲ್ಎಗಳ ಜೊತೆ 1-to-1 ಸಭೆ ಇಟ್ಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಆಗಬೇಕಿರುವಂತಹ ಕೆಲಸಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆಯೂ ತಯಾರಿ ನಡೆಸುವಂತಹ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಈವರೆಗೂ 20 ಶಾಸಕರ ಜೊತೆ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ. ನಾಳೆ ಕೆಲವರ ಜೊತೆ ಚರ್ಚಿಸಿ ದೆಹಲಿಗೆ ವಾಪಸ್ ಆಗ್ತಾರೆ. ನಿನ್ನೆ ಎರಡನೇ ಬಾರಿಗೆ ವಾಪಸ್ಸಾದಂತಹ ಸುರ್ಜೇವಾಲಾ ಅವರು ರಾಜ್ಯಕ್ಕೆ 1-to-1 ಚರ್ಚೆ ತಮ್ಮ ಮ್ಯಾರಥಾನ್ ಮೀಟಿಂಗ್ಸ್ ಅನ್ನು ಕೈ ಶಾಸಕರ ಜೊತೆ ಮುಂದುವರೆಸಿದ್ದಾರೆ. ಇಂಡಿವಿಜುವಲ್ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸಮಯವನ್ನು ನಿಗದಿಪಡಿಸಿ 1-to-1 ಸಭೆ ಇಟ್ಕೊಂಡಿದ್ದಾರೆ. ಶಾಸಕರ ಅವರವರ ಕ್ಷೇತ್ರಗಳಲ್ಲಿ ಯಾವ ಯಾವ ಕೆಲಸಗಳಾಗಬೇಕು ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ರಾಜ್ಯಕ್ಕೆ ಎರಡನೆಯ ಬಾರಿಗೆ ಭೇಟಿ ನೀಡಿರುವಂಥದ್ದು ಸುರ್ಜೇವಾಲಾ. ಕಂಟಿನ್ಯೂಯಸ್ ಅವರ 1-to-1 ಚರ್ಚೆಗಳು ಶಾಸಕರೊಂದಿಗಿಂದು ಮುಂದುವರೆದಿದೆ. ಇವತ್ತು ಎರಡನೇ ದಿನ. ಇವತ್ತು ಕೂಡ ಚರ್ಚೆ ಮುಂದುವರಿತಾ ಇದೆ. ನಿನ್ನೆ 20 ಜನ ಶಾಸಕರ ಜೊತೆ ಚರ್ಚೆ ಆಗಿರುವಂಥದ್ದು. ಇವತ್ತು ಕೂಡ ಉಳಿದಂಥ ಶಾಸಕರ ಜೊತೆ ಚರ್ಚೆಗಳು ಮಾಡಿ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಅವರ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂತಹ ಬಾಕಿ ಉಳಿದಿರುವಂತಹ ಕೆಲಸಗಳ ಬಗ್ಗೆಯೂ ಕೂಡ ಮಾಹಿತಿ ಪಡ್ಕೊಂಡು ನಾಳೆನೂ ಇನ್ನೊಂದು ಜನ ಜೊತೆ ಚರ್ಚೆ ಮಾಡಿ ವಾಪಸ್ ಆಗ್ತಾ ಇದ್ದಾರೆ ಡೆಲ್ಲಿಗೆ. ಈಗಾಗಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಕಾರ್ಡ್ ಸಿದ್ಧ ಆಗಿದೆ. ಸಚಿವರ ರಿಪೋರ್ಟ್ ಕಾರ್ಡ್ ಸಂಗ್ರಹಿಸ್ತಾ ಇರುವಂತಹ ವರಿಷ್ಠರು ಹೈಕಮಾಂಡ್ ರಿಪೋರ್ಟ್ ಕಾರ್ಡ್ ತರಿಸ್ಕೊಳ್ತಾ ಇದೆ. ಆಯಾ ಇಲಾಖೆಗೆ ಸಂಬಂಧಿಸಿದಂತಹ ರಿಪೋರ್ಟ್ ಕಾರ್ಡ್ ಸಂಗ್ರಹ ಮಾಡ್ತಾ ಇದ್ದಾರೆ. ಸಚಿವರದ್ದು 5 ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಪಡೆದಿರುವಂತಹ ವರಿಷ್ಠರು ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಕಾರ್ಡ್ ತಯಾರಿ ಮಾಡಿಕೊಂಡಿದ್ದಾರೆ. ಸಚಿವರ ವರದಿಗೂ ಶಾಸಕರ ದೂರಿಗೂ ಹೈಕಮಾಂಡ್ ತಾಳೆ ಹಾಕಿ ನೋಡ್ತಾ ಇದೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಗಮನಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತೆ ಹೈಕಮಾಂಡ್. ಈಗಾಗಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಕಾರ್ಡ್ ತರಿಸ್ಕೊಂಡಿದೆ ಹೈಕಮಾಂಡ್. ರಿಪೋರ್ಟ್ ಕಾರ್ಡ್ಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ವರಿಷ್ಠರು. ಆಯಾ ಇಲಾಖೆಯ ಸಚಿವರ ರಿಪೋರ್ಟ್ ಕಾರ್ಡ್, ಆ ಇಲಾಖೆಯಲ್ಲಿ ಏನು ಕೆಲಸ ಆಗಿದೆ ಏನಾಗಿಲ್ಲ, ಒಂದು 5 ಪ್ರಶ್ನೆಗಳ ರಿಪೋರ್ಟ್ ಕಾರ್ಡನ್ನ ಪಡ್ಕೊಂಡಿದ್ದಾರೆ ವರಿಷ್ಠರು. ಸಚಿವರು ಕೆಲಸ ಮಾಡ್ತಾ ಇರುವಂಥ ರೀತಿಗೆ ಅವರ ವರದಿಗೂ ಶಾಸಕರು ಕೊಡ್ತಾ ಇರುವಂತಹ ಒಂದು ಕಂಪ್ಲೇಂಟ್ಸ್ಗೂ ತಾಳೆ ಆಗ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಸಚಿವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿಕೊಂಡು ಅವರ ಬಗ್ಗೆ ಮುಂದಿನ ತೀರ್ಮಾನವನ್ನು ಹೈಕಮಾಂಡ್ ವರಿಷ್ಠರು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಚಿವರ ರಿಪೋರ್ಟ್ ಕಾರ್ಡ್ ತರಿಸ್ಕೊಂಡಿದ್ದಾರೆ ಈಗಾಗಲೇ ಹೈಕಮಾಂಡ್ ವರಿಷ್ಠರು. ಯಾವ ಕೆಲಸಗಳಾಗಿದೆ ಆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಇಲಾಖೆಯಲ್ಲಿ ಸಚಿವರು ಅನಿಸ್ಕೊಂಡವರು, ಇದೆಲ್ಲವನ್ನ ಒಂದು ರಿಪೋರ್ಟ್ ಕಾರ್ಡ್ ತಯಾರು ಮಾಡಿಕೊಂಡಿದೆ. ಜೊತೆಗೆ ಒಂದು 5 ಪ್ರಶ್ನೆಗಳನ್ನು ತಯಾರಿ ಮಾಡಿಕೊಂಡಿದೆ ಹೈಕಮಾಂಡ್. ಶಾಸಕರು ಕೊಡ್ತಾ ಇರುವಂತಹ ಕಂಪ್ಲೇಂಟ್ ಮೇಲೆ ಸಚಿವರು ಕೊಟ್ಟಿರುವಂಥ ರಿಪೋರ್ಟ್ ಕಾರ್ಡ್ ಏನಿದೆ ತಾಳೆ ಆಗ್ತಾ ಇದೆಯಾ, ಇವರು ಮಾತ್ರ ಸುಮ್ಮನೆ ಕೆಲಸ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರಾ, ಅಥವಾ ಶಾಸಕರು ಹೇಳ್ತಾ ಇರೋ ಕಂಪ್ಲೇಂಟ್ ಏನಿದೆ, ಹಾಗಾದರೆ ಇದನ್ನು ನೋಡಿಕೊಂಡು ಮುಂದಿನ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ತೀರ್ಮಾನವನ್ನು ಹೈಕಮಾಂಡ್ ತಗೊಳ್ಳೋದಕ್ಕೆ ಅಳೆದು ತೂಗಿ ಸಿಕ್ಕಾಪಟ್ಟೆ ಸಂಯಮದಿಂದ ಕೆಲಸ ಮಾಡ್ತಾ ಇದೆ ಅಂತ. ಅದೇ ಕಾರಣಕ್ಕೆ ಇದೀಗ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾ ಸಚಿವರ ಜೊತೆಗೂ ಮೀಟಿಂಗ್ ಮುಗಿಸ್ಕೊಂಡು ಎಲ್ಲ ರಿಪೋರ್ಟ್ಸನ್ನು ತಗೊಂಡು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಗಮನಕ್ಕೆ ಎಲ್ಲವನ್ನ ತಂದು ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ, ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಮುಜುಗರಗಳಾಗಬಾರ್ದು. ಯಾಕೆಂದರೆ 2 ಬಣಗಳಿದೆ. ಶಾಸಕರದ ಒಂದಷ್ಟು ಅಸಮಾಧಾನಗಳಿದೆ, ನಾಯಕರ ಮೇಲೆ ಒಂದಷ್ಟು ಕಂಪ್ಲೇಂಟ್ ಇದೆ, ಸಚಿವರ ಮೇಲೆ ಒಂದಷ್ಟು ಕಂಪ್ಲೇಂಟ್ ಇದೆ. ಎಲ್ಲವನ್ನ ಸರಿಪಡಿಸುವಂತಹ ಕೆಲಸ ಉಳಿದಂಥ 2.5 ವರ್ಷ ಆಡಳಿತದಲ್ಲಿರುತ್ತೆ ಕಾಂಗ್ರೆಸ್ ಸರ್ಕಾರ. ಆ ಕಾರಣಕ್ಕೆ ಎಲ್ಲವನ್ನು ಅಳೆದು ತೂಗಿ ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ.